ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಜಗತ್ತಿನ ಯಾವುದೋ ಮೂಲೆಯಲ್ಲಿ ಯುದ್ಧ ನಡೆದ್ರೆ ನಮಗೇನು ಪ್ರಭಾವ ಆಗುತ್ತೆ, ನಮಗೇನು ಪ್ರಾಬ್ಲಮ್ ಇಲ್ಲಲ್ವಾ ಅಂದುಕೊಳ್ಳೋದು ಶುದ್ಧ ತಪ್ಪು. ಅದರ ಪ್ರಭಾವ ಈಗ ಭಾರತದ ಮೇಲೂ ಕೂಡ ಬೀರ್ತಾ ಇದೆ. ಪ್ರಪಂಚದ ಎಲ್ಲೇ ಯುದ್ಧಗಳಾದ್ರೂ ಕೂಡ ಆಮದು ರಫ್ತು ಪ್ರಕ್ರಿಯೆಗೆ ಮೊದಲು ತೊಡಕಾಗುತ್ತೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ದಿಗ್ಬಂಧನ ಹಾಕಿರುವ ಕಾರಣಕ್ಕೆ ಕಚ್ಚಾ ತೈಲ ಹಾಗೂ ಗ್ಯಾಸ್ ಪೂರೈಕೆಯಲ್ಲಿ ಈಗ ವ್ಯತ್ಯಯ ಇದೆ. ಇದರ ಪರಿಣಾಮವಾಗಿ ಗೃಹ ಬಳಕೆ ಸಿಲಿಂಡರ್, ವಾಣಿಜ್ಯ ಬಳಕೆ ಸಿಲಿಂಡರ್, ಅಡುಗೆ ಎಣ್ಣೆ ಸೇರಿದಂತೆ ಹಲವು ವಸ್ತುಗಳ ಬೆಲೆಗಳು ಏರಿಕೆ ಆಗ್ತಾ ಇದೆ. ಚಿಂತನೆ ಖಂಡಿತ ಇಲ್ಲ. 50% ರೈಸ್ ಮಾಡಿದ್ರೆ ಹೇಗೆ ಇದು ಈ ತರ ಆಗ್ಬಿಟ್ರೆ ಬ್ರಿಟನ್ ಕಮ್ಮಿ ಇದೆ ಸರ್, ಸ್ಟಾಕು ಬರ್ತಾ ಇಲ್ಲ. ನಿಲ್ದೇ ಇದ್ರೆ ಖಂಡಿತವಾಗ್ಲೂ ಇನ್ನೊಂದು 3-4 ರೂಪಾಯಿ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆದ್ರೆ ಇಂಡಿಯಾದಲ್ಲೂ ಅದರ ನೇರ ಪರಿಣಾಮ ಬೀರುತ್ತಿದೆ. ಜಗತ್ತಿನಲ್ಲಿ ಎಲ್ಲೇ ಯುದ್ಧಗಳಾದ್ರೂ ಕೂಡ ಆಮದು ರಫ್ತು ಪ್ರಕ್ರಿಯೆಗೆ ತೊಡಕಾಗುತ್ತೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿಯುತ್ತೆ. ಅದಷ್ಟೇ ಸಾಕು, ಭಾರತದಲ್ಲಿ ಮೂಲಭೂತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗೇ ಬಿಡುತ್ತೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ ಭಾರತಕ್ಕೆ ಜೋರಾಗಿ ತಟ್ಟಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ದಿಗ್ಬಂಧನ ಹಾಕಿರುವ ಕಾರಣಕ್ಕೆ ಕಚ್ಚಾ ತೈಲ ಹಾಗೂ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಿದೆ. ಹೀಗಾಗಿ LPG ದರ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಪ್ರತಿ ಮನೆಗಳಲ್ಲೂ ಬಳಸುವ 14 kg ತೂಕದ ಗೃಹ ಬಳಕೆ ಸಿಲಿಂಡರ್ ಬೆಲೆ ಏಕಾಏಕಿ 60 ರೂಪಾಯಿ ಹೆಚ್ಚಳವಾಗಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ 120 ರೂಪಾಯಿ ಹೆಚ್ಚಳವಾಗಿದೆ. ಪ್ರತಿ ಲೀಟರ್ ಅಡುಗೆ ಎಣ್ಣೆ ಬೆಲೆಯನ್ನ 5 ರಿಂದ 6 ರೂಪಾಯಿಗೆ ಏರಿಸಿದೆ ಕೇಂದ್ರ. ಯುದ್ಧ ನಿಲ್ದೇ ಇದ್ರೆ ಖಂಡಿತವಾಗ್ಲೂ ಇನ್ನೊಂದು 3-4 ರೂಪಾಯಿ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಈಗ ಇದು ಕರೆನ್ಸಿ ಮೇಲೆ ಡಿಪೆಂಡ್ ಸರ್. ಪರ್ಚೇಸ್ ಮಾಡೋದೆಲ್ಲ ಅವರು ಡಾಲರ್ಸ್ ಮೇಲೆ ಇದು ಮಾಡ್ತಾರೆ. ಯುದ್ಧ ಸ್ಟಾರ್ಟ್ ಆದಮೇಲೆ ಡಾಲರ್ ಸುಮಾರು 1.5 ರಿಂದ 2 ರೂಪಾಯಿ ಜಾಸ್ತಿ ಆಗಿದೆ. ಆದರೂ ಆಟೋಮೆಟಿಕ್ ಆಗಿ ಅದ್ರ ಮೇಲೆ ಇದಾಗುತ್ತೆ. ಪ್ಲಸ್ ಸನ್ಫ್ಲವರ್ ಆಯಿಲ್ ಎಲ್ಲ ನಮ್ಮ ಇರಾನ್ ಇದರಿಂದನೇ ಬರಬೇಕು. ಪಾಮ್ ಆಯಿಲ್ ಆದರೆ ಮಲೇಷಿಯಿಂದ ಡೈರೆಕ್ಟಾಗಿ ಬರುತ್ತೆ. ಹರ್ಮುಜ್ ಜಲಸಂಧಿಯಿಂದ ಬರಬೇಕು. ಅಲ್ಲೇನೋ ಶಿಪ್ ಎಲ್ಲ ಇದಾದರೆ ಕಷ್ಟ ಆಗುತ್ತೆ. ಮೂಲ ಅಗತ್ಯ ವಸ್ತುಗಳಾದ ಗ್ಯಾಸ್, ಎಣ್ಣೆ ಬೆಲೆ ಏರಿಕೆ ವಿರುದ್ಧ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಬಡ ಜನಗಳು ಇದರಲ್ಲಿ ಜೀವನ, ನೀವು ಗಂಜಿ ಕುಡೀರಿ ಅಂತ ಹೇಳ್ತಾರೆ, ನೀವು ಎಣ್ಣೆ ಯಾಕೆ ಯೂಸ್ ಮಾಡ್ತೀರಾ? ಸರ್ಕಾರ ಹೇಳೋದು ಗಂಜಿ ಕುಡಿದ್ರೆ ಗಂಜಿ ಕಾಯಿಸೋಕೆ ನಿಮ್ಗೆ ಸಿಲಿಂಡರ್ ಅಷ್ಟು ಬೇಕಾಗಲ್ಲ, ಅದಕ್ಕೆ ಎಣ್ಣೆ ಬೇಕಾಗಲ್ಲ. ಅವ್ರ ಉದ್ದೇಶ ಅದು. ಬಟ್ ನಾವು ನಿಮ್ ತರನ ಅನ್ನ ಬೇಯಿಸ್ಕೊಂಡು ತಿನ್ಬೇಕು, ಅನ್ನಕ್ಕೊಂದು ಚಿತ್ರಾನ್ನ ಮಾಡಬೇಕು ಅಂದ್ರೂ ಅದಕ್ಕೆ ಎಣ್ಣೆ ಬೇಕು, ಸಿಲಿಂಡರ್ನು ಜಾಸ್ತಿ ಬೇಕು. ಸರ್ಕಾರದ ಉದ್ದೇಶ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಮಾಡ್ಕೋತಿದ್ದಾರೆ. ಬಟ್ ನಮ್ಮ ಬಡ ಜನಗಳಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಈ ಸರ್ಕಾರ ನಿಜವಾಗ್ಲೂ ಯೋಚನೆ ಮಾಡ್ತಿಲ್ಲ. ಕೇಂದ್ರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಯಾರು ಕೂಡ ಬಡ ಜನಗಳ ಬಗ್ಗೆ ಚಿಂತನೆ ಖಂಡಿತ ಇಲ್ಲ ಇವರಿಗೆ. ಎಣ್ಣೆ ಮತ್ತೆ ಗ್ಯಾಸು ಅದನ್ನೇ ಅಂತ ಅಲ್ಲ, ಪೆಟ್ರೋಲ್ ಇಂದ ಪ್ರತಿಯೊಂದೂ ಎಲ್ಲ ಜಾಸ್ತಿ ಆಗಿದೆ. ತುಂಬಾನೇ ಜೀವನ ಮಾಡೋದು ಬಡವರು ಕಷ್ಟ ಆಗ್ತಾ ಇದೆ. ಇವತ್ತಿನ ದಿವಸದಲ್ಲಿ 5,000 10,000 ಸಂಬಳ ತಗೊಂಡು ಜೀವನ ಮಾಡೋದು ತುಂಬಾ ಕಷ್ಟ ಇದೆ. ಏನೋ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ಮಾಡೋ ಅಂಥವ್ರು ಅಟ್ಲೀಸ್ಟ್ 2 ಹೊತ್ತು ನೆಮ್ಮದಿಯಾಗಿ ಊಟ ಆದರೂ ಮಾಡ್ತಾರೆ. ನಾವು 10,000 ತಗೊಂಡು ಹೆಂಗ್ ಜೀವನ ಮಾಡೋದು? ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಇನ್ನು ಯುದ್ಧದಿಂದಾಗಿ ಆಟೋ LPG ಬೆಲೆ ಕೂಡ ಹೆಚ್ಚಾಗಿದೆ. 4 ದಿನಗಳ ಹಿಂದೆ 1 ಲೀಟರ್ಗೆ 59 ರೂಪಾಯಿ ಇದ್ದ ಬೆಲೆ ಈಗ 64 ರೂಪಾಯಿಗೆ ಏರಿಕೆಯಾಗಿದೆ. ಗ್ಯಾಸ್ ಬಂಕ್ಗಳ ಮುಂಭಾಗದಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. 3 ದಿನದ ದರ ಹೆಚ್ಚಾಗಿದೆ, ಮತ್ತೆ ಅವೈಲಬಿಲಿಟಿನೂ ಕಮ್ಮಿ ಇದೆ ಸರ್. ಸ್ಟಾಕು ಬರ್ತಾ ಇಲ್ಲ. ನೋಡೋಣ, ಈ ನಾಳೆ ಏನಾರು ಬಂದ್ರೆ ಸೇಲ್ ಮಾಡ್ತೀವಿ, ಇಲ್ಲ ಸ್ಟಾಪ್ ಮಾಡ್ಬೇಕು. ಈಗ ಮೊದಲು 59, 73 ಇತ್ತು, 74 ಇತ್ತು ಪರ್ ಲೀಟರ್. ಈಗ ಮೊನ್ನೆಯಿಂದ 5 ರೂಪೀಸ್ ಜಾಸ್ತಿ ಆಗಿದೆ. 64, 74 ಆಗಿದೆ. ಇವತ್ತು ಎಷ್ಟಾಗುತ್ತೋ ಗೊತ್ತಿಲ್ಲ ಸರ್. ಅವೈಲಬಿಲಿಟಿ ಇಲ್ಲ ನಮ್ದು. ಇವತ್ತು ಸ್ಟಾಕ್ ಇವತ್ತು ಇದೆ. ನಾಳೆ ಏನಾದ್ರು ಕ್ಲೋಸ್ ಆದ್ರೆ ಏನು ಬರಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಸರ್. ಮತ್ತೊಂದೆಡೆ ಪಠ್ಯಪುಸ್ತಕಗಳ ಬೆಲೆ ಕೂಡ ಏರಿಕೆ ಆಗ್ತಿದೆ. 2026-27ನೇ ವರ್ಷದ ಪಠ್ಯಪುಸ್ತಕಗಳ ಬೆಲೆ 40% ರಿಂದ 50% ಏರಿಕೆ ಆಗಲಿದೆ. 3ನೇ ಕ್ಲಾಸ್ ಪರಿಸರ ಅಧ್ಯಯನ ಪುಸ್ತಕದ ಬೆಲೆ 22 ರೂಪಾಯಿಯಿಂದ 45 ರೂಪಾಯಿಗೆ ಏರಿಕೆ ಆಗಲಿದೆ. 2ನೇ ತರಗತಿಯ ಗಣಿತ ಪುಸ್ತಕದ ಬೆಲೆ 25 ರಿಂದ 51 ರೂಪಾಯಿಗೆ ಹೆಚ್ಚಳವಾಗಲಿದೆ. 4ನೇ ತರಗತಿಯ ಪುಸ್ತಕದ ಬೆಲೆ 31 ರೂಪಾಯಿಯಿಂದ 51 ರೂಪಾಯಿಗೆ ಹೆಚ್ಚಳವಾಗಲಿದೆ. 1ನೇ ತರಗತಿಯ ಮೃದಂಗ ಪುಸ್ತಕದ ಬೆಲೆ 42 ರೂಪಾಯಿಯಿಂದ 60 ರೂಪಾಯಿಗೆ ಏರಿಕೆ ಆಗಲಿದೆ. ಈ ಬೆಲೆ ಹೆಚ್ಚಳದ ವಿರುದ್ಧ ಖಾಸಗಿ ಶಾಲೆಗಳ ಒಕ್ಕೂಟ ಆಕ್ರೋಶ ಹೊರಹಾಕಿದೆ. ಶಿಕ್ಷಣ ಇಲಾಖೆಗೆ ದೂರು ಕೊಡಲು ಖಾಸಗಿ ಶಾಲೆಗಳ ಒಕ್ಕೂಟ ನಿರ್ಧರಿಸಿದೆ. ಪೋಷಕರು ಕಳೆದ ವರ್ಷನೇ ಇದ್ರ ಬಗ್ಗೆ ಅಪಸ್ವರ ಎತ್ತಿದಾಗ ನಾವು ಕನ್ವಿನ್ಸ್ ಮಾಡಿದ್ದೇವೆ. ಈ ಸಾರಿ ಈಗ ಆಲ್ರೆಡಿ ಇಂಡೆಂಟ್ ಹಾಕ್ಬಿಟ್ಟಿದ್ದೇವೆ. ಹಳೆ ದರವನ್ನೇ ಕೌಂಟ್ ಮಾಡಿ ತಗೊಳ್ತಾರೆ ಅಂತ ಒಂದು ಪೋಷಕರಲ್ಲಿ
ಮನಸ್ಸಿನಲ್ಲಿರುತ್ತೆ. ಈಗ ಇದಕ್ಕಿದ್ದಾಗ 50% ರೈಸ್ ಮಾಡಿದರೆ ಹೇಗೆ ಇದು ಈ ಥರ ಆಗಿಬಿಟ್ರೆ? ಅದರಲ್ಲೂ ಕೂಡ ಖಾಸಗಿ ಅನುದಾನ ರಹಿತ ಶಾಲೆಗಳಿಗೆ ಕಡ್ಡಾಯನೇ ಮಾಡೋಂಗಿಲ್ಲ. ಹೈಕೋರ್ಟ್ ಆದೇಶ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ರಾಜ್ಯ ಕರಾವಳಿಗೂ ತಟ್ಟಿದೆ. ರಾಜ್ಯ ಕರಾವಳಿ ಭಾಗದ ಕಾಫಿ, ಗೋಡಂಬಿ, ಮೀನಿನ ಉತ್ಪನ್ನಗಳ ರಫ್ತು ಸ್ಥಗಿತವಾಗಿರುವ ಕಾರಣಕ್ಕೆ ಸಂಕಷ್ಟ ಎದುರಾಗಿದೆ. ಮಂಗಳೂರು ಬಂದರಿನಲ್ಲಿ 54 ಕಂಟೈನರ್ಗಳು ನಿಂತಿದ್ದು ಕರಾವಳಿ ಉದ್ಯಮ ಸಂಕಷ್ಟಕ್ಕೀಡಾಗುವ ಸಾಧ್ಯತೆಗಳಿವೆ. ಮಾತ್ರ ಇದರದ್ದು ಇಂಪ್ಯಾಕ್ಟ್ ಏನಂತ ಹೇಳಿದರೆ, ಆ್ಯಸ್ ಐ ವಾಸ್ ಟೆಲ್ಲಿಂಗ್, ನಾನು ಹೇಳುವಾಗೆ ಈಗ ಇಮಿಡಿಯೇಟ್ ಆಗಿ ನಮಗೆ ಏನು ಕಾನ್ಸಿಕ್ವೆನ್ಸ್ ನೆಕ್ಸ್ಟ್ ಒಂದು ತಿಂಗಳ ಒಳಗೆ ಏನು ಇದು ಆಗಲಿಕ್ಕಿಲ್ಲ. ಈ ವಾರ್ ಮುಂದೆ ಹೋದರೆ ಮತ್ತು ನಮ್ಮದು ಲಾಜಿಸ್ಟಿಕ್ಸ್ ಕಾಸ್ಟ್ ಮತ್ತು ಅವೈಲಬಿಲಿಟಿ ಆಫ್ ಶಿಪ್ಪಿಂಗ್ ಲೈನ್ಸ್ ಮತ್ತು ಆಫ್ಕೋರ್ಸ್ ಈಗ ಮಿಡ್ಲ್ ಈಸ್ಟನ್ನೇ ಡಿಪೆಂಡ್ ಆಗಿರುವ ಇಲ್ಲಿಂದ ಸಪ್ಲೈಯರ್ಸ್ ಇರುತ್ತಲ್ಲ, ಅವರಿಗೆಲ್ಲ ತೊಂದರೆ. ಈ ಮಧ್ಯೆ ಎಲ್ಪಿಜಿ ಬೆಲೆ ಏರಿಕೆ ಸಂಬಂಧ ರಾಜಕೀಯ ಕಚ್ಚಾಟಗಳೂ ಜೋರಾಗಿವೆ. ಎಲ್ಪಿಜಿ ಬೆಲೆ ಏರಿಸಿದ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ತರಾಟೆಗೆ ತೆಗೆದುಕೊಂಡರು. ಅದಕ್ಕೆ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ಟಾಂಗ್ ಕೊಟ್ಟಿದ್ದಾರೆ. ಮೋದಿ ಅವರೆಲ್ಲಿದ್ದಾರೆ? ನಿಮ್ಮ ಮೋದಿ ಅವರಿಗೆ ಪಾಪ ಮೀಟ್ ಮಾಡಬಾರ್ದಂತಿಲ್ಲ. ನಿಮ್ಮ ಹೀರೋಯಿನ್ ಮದುವೆ ಆದ್ರಲ್ರಿ, ರಶ್ಮಿಕಾ ಮಂದಣ್ಣ ಅವರು ಮತ್ತೆ ಇನ್ನೊಬ್ಬ ವಿಜಯ್ ಅವ್ರಿಗೆ ಭೇಟಿಯಾಗ ಪುರ್ಸೊತ್ತಿದೆ. ಇಷ್ಟು ನಮ್ಮ ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋ ಪುರ್ಸೊತ್ತಿಲ್ವಾ? ಮೀಟ್ ಮಾಡಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಅವರೇ ಹೋಗಿ ಕೇಳ್ಕೊಂಡಿದ್ದಾರ, ಇವರೇ ಕರ್ಸ್ಕೊಂಡಿದ್ದಾರ, ದಟ್ ಇಸ್ ಓಕೆ, ಇಟ್ಸ್ ಎ ಪರ್ಸನಲ್ ಮ್ಯಾಟರ್. ಬಟ್ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, I will deeply appreciate your concern on the current crisis than going wishing for marriage. ನಾಳೆ ನೋಡಿ ಮತ್ತೆ ನಿನ್ನೆ ಸೆಮಿಫೈನಲಿಗೆ ವಿಶ್ ಮಾಡಿದ್ರು, ಅದಕ್ಕೆ ಪುರ್ಸೊತ್ತಿದೆ. ನಾಳೆ ಫೈನಲ್ ಇದೆ, ಆಲ್ ದ ಬೆಸ್ಟ್ ಅಂತಾರೆ ಬೆಳಿಗ್ಗೆ. ನೋಡ್ರಿ ನೀವು, ಅವಿವೇಕತನದ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡಬಾರ್ದು, ಅವಿವೇಕಗಳಿಗೆ ಉತ್ತರ ಕೊಡಬಾರ್ದು. ಅವರು ನಿಜವಾಗ್ಲೂ ಪ್ರಜ್ಞೆ ಇದ್ದು ಅವಲೋಕನ ಮಾಡಿ ತಪ್ಪಾಗಿದ್ದರೆ ಪ್ರಶ್ನೆ ಕೇಳಿದ್ರೆ, ಪ್ರಬುದ್ಧರು ಇದಕ್ಕೆ ಏನಾದರೂ ಇದ್ದರೆ ನಾವು ಉತ್ತರ ಕೊಡಬೇಕಂತ. ಅಪ್ರಬುದ್ಧ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಯುದ್ಧ ನಿಲ್ಲೋ ಲಕ್ಷಣಗಳು ಕಾಣುತ್ತಿಲ್ಲ, ಹಡಗುಗಳ ಸಂಚಾರವಿಲ್ಲ. ಹೀಗೆ ಆದ್ರೆ ಬೆಲೆಗಳು ಗಗನ ದಾಟಿ ಹೋಗೋದ್ರಲ್ಲಿ ಸಂಶಯಗಳೇ ಬೇಡ. ಯುದ್ಧ ನಿಲ್ಲದಿದ್ರೆ ಮತ್ತಷ್ಟು ಬರೆ ಬೀಳುವುದಂತೂ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.